ಬಿಡಲ್ಲ ಬಿಡಲ್ಲ ಬಿಡಲ್ಲ. ಬಿಡ್ರಿ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ತಾರೆ? ನೋಡ್ಲಿ ಬಿಡು, ಕಟ್ಟಿಲ್ವಾ ತಾಳಿನ? ಅಷ್ಟಿದ್ದವರು ರಾಜಾರೋಷವಾಗಿ ಬೆಳಗ್ಗೆನೆ ಬರ್ಬೇಕು. ಇದೇನಿದು ಇಷ್ಟೊತ್ತಲ್ಲಿ? ಅಯ್ಯೋ, ನನ್ನ ಹೆಂಡತಿ ನೋಡಕ್ ನಾನು ಯಾವಾಗ ಬೇಕಾದ್ರೂ ಬರ್ತೀನಪ್ಪ. ಅದಕ್ಕೇನೀಗ? ಅಲ್ವೇ, ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ, ಆದರೆ ನೀನು ನನ್ನೊಂಚೂರು ಇಷ್ಟನೇ ಪಡಲ್ಲ. ನಿನ್ನ ಗಂಡ ಅಂದರೆ ನಿನಗೆ ತಾತ್ಸಾರ. ಹೌದು, ಗಂಡ ಅಂದ್ರೆ ತಾತ್ಸಾರ. ನೀವು ಅಂದ್ರೆ ತುಂಬಾ ಇಷ್ಟ. ಹೌದಾ? ಹಾಗಾದ್ರೆ ಬಿಟ್ಬಿಡು ಆ ಗಂಡನ್ನ, ನಾನಿದ್ದೀನಲ್ಲ. ಆಹಾ, ಚೆನ್ನಾಗಿ ಹೇಳ್ತೀರಾ. ಇಷ್ಟು ವರ್ಷ ಅವ್ರ ಜೊತೆಗಿದ್ದು ಈಗ ನೀವು ಬಂದಿದ್ದೀರಾ ಅಂತ ಅವ್ರನ್ನ ಬಿಟ್ಬಿಡಕ್ಕಾಗತ್ತಾ? ಸರಿ ಬಿಡು, ಹೀಗೆ ಯಾರು ಇಲ್ದಿದ್ದಾಗ ಸಿಗ್ತೀನಿ. ಆಗ ನಾನೇ ಬೇರೆ, ಅವನೇ ಬೇರೆ. ಹಾಗನ್ಕೊಂಡೆ ನಾನು ಖುಷಿಯಾಗಿರೋದು. ಸದ್ಯ ಅವ್ರ ಕಾಟ ಇಲ್ದಾಗ್ಲೇ ನೀವು ಬಂದಿದ್ದೀರಲ್ಲ. ನೀನು ಇಲ್ಲೇ ಇರು, ಅವನ ಕಾಟನೇ ಇರಲ್ಲ. ಎಲ್ಲರೂ ಮಲಗದ ಮೇಲೆ ನಾನು ಬರ್ತೀನಿ. ಹೀಗೆ ನಿನ್ನನ್ನು ಮುದ್ದು ಮಾಡ್ತಾ ಇರ್ತೀನಿ. ಯಾರೋ ಬಂದ್ರು ಅನ್ಸತ್ತೆ, ನೀವು ಹೊರಡಿ. ಹೌದಲ್ವಾ? ನನ್ನನ್ನು ಯಾರು ನೋಡಬಾರ್ದು. ನೀನು ಅಷ್ಟೇ, ನಾನು ಬಂದಿದ್ದು ಯಾರಿಗೂ ಹೇಳಬೇಡ. ನಾನು ಯಾಕ್ರಿ ಹೇಳ್ತೀನಿ, ಹೊರಡ್ರಿ ನೀವು ಮೊದಲು. ಅಯ್ಯೋ, ಹೋಗ್ಲೇಬೇಕಾ? ಹೊರಡಿ. ನಾಳೆ ಮತ್ತೆ ಬರ್ತೀನಿ. ಆಯ್ತು, ಹೊರಡಿ. ಮದುವೆಯಾಗಿ ಇಷ್ಟು ವರ್ಷ ಆದರೂ ಇಷ್ಟು ಪ್ರೀತಿ ಮಾಡೋ ಗಂಡ ಸಿಕ್ಕಿರೋದೇ ನನ್ನ ಪುಣ್ಯ. ಆದರೂ ಇವ್ರ ಪ್ರೀತಿ ಮಾಡೋ ಶೈಲಿ ಎಷ್ಟು ವಿಚಿತ್ರ. ನಿಂತ್ಕೊಳ್ಳಿ. ಯಾರು ನೀವು? ಅಲ್ಲ, ಗೊತ್ತಿಲ್ದಿರೋ ಹೆಣ್ಮಗಳ ರೂಮ್ ಒಳಗೆ ಹೋಗಿದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಯಾರಿ ನೀವು? ತಿರ್ಗ್ರಿ ಈ ಕಡೆ.